ಸ್ನೇಹಿತರೆ ನೋಡಿ, ಈಗ ನಾನು ಮಲ್ಪೆ ಬೀಚ್, ಮಲ್ಪೆ ಬಂದರು ಓಕೆ, ಮಲ್ಪೆ ಬಂದರದಲ್ಲಿದ್ದೀನಿ. ಎಷ್ಟು ಅದ್ಭುತ ಅಂದರೆ ಸರ್, ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಇದು ಮಲ್ಪೆ ಬಂದರು ಸರ್, ಹೇಳಿ. ಇವತ್ತು ದಿವಸಕ್ಕೆ ಒಂದು ಕೋಟಿಗಟ್ಟಲೆ ವಾರ ಇದು ಪ್ಲೇಸ್ ಇದು. ಹೌದು, ಬೆಳಿಗ್ಗೆ ಒಂದು 4 ರಿಂದ 5 ಗಂಟೆಗೆಲ್ಲ ಮೀನೆಲ್ಲ ಖಾಲಿ ಆಗ್ತದೆ ಇಲ್ಲಿ. ಓಕೆ ಸರ್. ಬೆಳಿಗ್ಗೆ ಇದೆಲ್ಲ 10 ದಿವಸ 12 ದಿವಸಕ್ಕೆ ಬರುವ ಬೋಟ್ ಉಂಟು. ಮತ್ತೆ 1 ದಿವಸಕ್ಕೆ ಬರುವ ಬೋಟ್ ಉಂಟು. ಒಂದು ಬೋಟಿಗೆ 1,60,00,000, 1,70,00,000 ಆಗ್ತದೆ ಒಂದು ಬೋಟಿಗೆ. ಬಲೆಗೆ 40 ಲಕ್ಷ ರೂಪಾಯಿ ಉಂಟು ಒಂದು ಬಲೆ. ಓಕೆ, ಬಲೆಗೆ. ಹಾಂ ಸರ್. ಸರ್ ಇಷ್ಟೆಲ್ಲ ಇದೇನು ಇದೆಯಲ್ಲ, ಅಂದರೆ ಇದು ಏನು ಸೀರಿಯಲ್ ಪ್ರಕಾರ ಹೋಗ್ತಾವೋ ಅಥವಾ ಇಲ್ಲ ಹಾಂ ಸರ್, ಇಲ್ಲ ಹೆಂಗೆ ಹೋಗ್ತೀವಿ ಸರ್? ಅದು ಡೈಲಿ ಹೋಗುದು ಬೆಳಿಗ್ಗೆ. ಅಲ್ಲ ಸರ್, ಅಂದರೆ ಕಂಪಲ್ಸರಿ ಹೋಗಲೇಬೇಕು ಎಲ್ಲವೂ? ಅಲ್ಲ, ಹೋಗ್ತದೆ ಅವರ ಇಷ್ಟ. ಹಂಗಲ್ಲ ಸರ್, ಈಗ ಒಂದು ಬೋಟು ಇದೆ ಅನ್ಕೊಳ್ರಿ, ಈಗ ಇವ್ರದ್ದು ಸರ್ದಿ ಇದೆ ಆ ಥರ ಎಲ್ಲರೂ ಹೋಗ್ಬೋದು? ಎಲ್ಲರೂ. ಹಾಂ, ಇದು ಒಂದು ವೃತ್ತಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಿಸ್ನೆಸ್ ಎಲ್ಲ ಹಾಗಾಗಿ ಇದಕ್ಕೆ ಎಲ್ಲ 2,60,00,000 ರೂಪಾಯಿ ಆಗ್ತದೆ ಈ ಬೋಟ್, ಈ ಬಲೆಗೆ. ಯಾವ ಸರ್ ಇದು? ಪರ್ಸಿಯನ್ ಬೋಟ್ ಇದೆ ಸರ್. ಅದೇನು ಸರ್ ಮ್ಯಾಲೆ ಅದು? ಹಾಂ, ಒಂದೇ ಸರಿ ಬರ್ತಾ ಇದೆ. ಇದರಲ್ಲಿ ಕೆಪಾಸಿಟಿ ಒಂದು 50 ಟನ್ 60 ಟನ್ ಕೆಪಾಸಿಟಿ ಉಂಟು, ಸ್ಟೋರೇಜ್ ಉಂಟು. 60 ಟನ್ನು ಈಗ ಫಿಶ್ ತಂದಿದ್ದಾರೆ ಸರ್? ಇಲ್ಲ ಮುಂಚೆ ಎಲ್ಲ ತಂದಿದ್ರು, ಈಗೆಲ್ಲ ಅದು ಒಂದು ಸ್ವಲ್ಪ ಕಮ್ಮಿ ಉಂಟು ಈಗ. ಹೌದು, ನಗ ದಿವಸ. ಅಲ್ಲ ಸರ್, ಈಗ ಮಳೆ ಸೀಸನ್ ಅಲ್ವಾ? ಈಗ ಮಳೆ ಆಯ್ತು, ಈಗ ಆಯ್ತು, ಇನ್ನು ಎಂಡ್ ಆಗ್ತಾ ಬಂತು. ಹಾಂ, ಅದು ಬೇರೆನಾ? ಅದು ಸಹ ಅದೇ, ಅದು 1 ದಿವಸ 2 ದಿವಸಕ್ಕೆ ಬರುವುದು. ಅಂದರೆ ಇವರು ಸಿಬ್ಬಂದಿಗಳು ಎಷ್ಟು ಜನ ಇರ್ತಾರೆ ಸರ್? 30-35 ಜನ ಇರ್ತಾರೆ ಒಂದು ಬೋಟ್. ಹೌದು 10 ಬಾಕ್ಸ್ ಬೂತಾಯಿ ಸರ್. ನಾವು ಬಳ್ಳಾರಿಯಿಂದ ರವಿಕುಮಾರ್ ಅಂತೇಳಿ, ನಾವು ಯೂಟ್ಯೂಬರ್ ಸರ್. ಯೂಟ್ಯೂಬರ? ಹಾಂ ಸರ್, ಸರಿ. ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸರ್. ಓಕೆ ಸರ್, ತಮ್ಮ ಹೆಸರು ಸರ್? ತಮ್ಮ ಹೆಸರು? ಕಾಂತರಾಜ್. ಇವರು ಫ್ರೆಂಡು ಸರ್. ನಿಮ್ಮ ಹೆಸರು? ಇದು ಅಶು. ಸರಿ, ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ಫಾರ್ಮೇಷನ್. ಬೋಟಿಗೆ ಬರ್ತೀರಾ? ನೀವು ನೋಡ್ತೀರಾ? ಹೌದಾ? ಬೋಟಿ ಬರಬೇಕು ಬನ್ನಿ, ಮತ್ತೆ ಜಾಗೃತಿ ನೀವು ಮಾಡ್ಕೊಡ್ಬೇಕು. ಇಲ್ಲ ಅಲ್ಲ, ನೋಡಿ ಸರ್, ಸ್ಟೋರೇಜ್ ಎಲ್ಲ ನೋಡಿದ್ದು ನೋಡಿ ಸ್ನೇಹಿತರೆ, ಬನ್ನಿ. ಇದು ಚೂರು ಬೋಟ್ ಕಟ್ಲಿ ಮತ್ತೆ ಬನ್ನಿ. ಸಾರ್ದು ಬೋಟ್ ಇದು ಆ್ಯಕ್ಚುಲಿ. ಮೀನು ಆಲ್ರೆಡಿ ಸರ್ ಎಷ್ಟು ಟನ್ ಇರ್ಬೋದು ಸರ್ ಇದು? ಚಿಲ್ಲರೆ ಮೀನು ಇರೋದು ಈಗ. ಹೌದಾ? ಸಣ್ಣ ಮೀನು. ಸಣ್ಣ ಮೀನು ಅಂತ ಹೇಳ್ತಿದ್ರೆ, ಅಂದರೆ ಕಡಿಮೆ ಟನ್ ಇದಾವೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಸೀಸನಲ್ಲಿ ಭಾಳ ಸರ್, ಸೀಸನಲ್ಲಿ ಸಿಗ್ತವಲ್ಲ? ಸಿಗ್ತದೆ, 60-70 ಟನ್ ಎಲ್ಲ ಸಿಗ್ತದೆ, ಸಿಕ್ಕಿದ್ರೆ, ಇಲ್ಲದಂತೆಲ್ಲ. ನೋಡಿ ಸ್ನೇಹಿತರೆ, ಈಗ ಈ ಸಾರ್ದು ಈಗ ಬಂದಿದೆ. ನೀರು ಬಿಡೋದು ದೊಡ್ಡ ಕೊಡಲಿ ನೀವು ಏದು ಡಬ್ಬರು ನೀರು ಬಿಡೋದು ದೊಡ್ಡ ಕೊಡಲಿ ಬಿಡ ಮಂಗಜ್ ಸರ್. ಐಸಾ ಅದು ಮೀನುಂಟು ಅದರಲ್ಲಿ? ಹೌದಾ? ನೋಡಿ ಸ್ನೇಹಿತರೆ, ಅದರೊಳಗೆ ಮೀನಿದ್ದಾವೆ. ಸಣ್ಣ ಬೂತಾಯಿ ಮೀನು ಅಂತ. ಬೂತಾಯಿ ಮೀನು ಸರ್. ಸರ್ ಐಸಲ್ಲಿ ಯಾಕೆ ಇಡ್ತಾರೆ ಸರ್ ಅವು? ಹೌದಾ? ಪೂರ ಲೆಕ್ಕದಿದೆ ಅಣ್ಣ, ಕೇಳ ಪೂರ ಲೆಕ್ಕದಿದೆ. ಮಾರಾಟಕ್ಕೆ ಅಂತೇಳಿ ಒಯ್ತಾ ಇದ್ದಾರೆ ಇವರು.
ನೋಡಿ ಈಗ ಮಾರಾಟಕ್ಕೆ ಹೋಯ್ತಿರೋದು ಸರ್, ಈಗ ಮಾರಾಟಕ್ಕೆ ಹೋಯ್ತಿರೋದು ಹೌದಾ? ಮಾರಾಟಕ್ಕೆ ಇದಕ್ಕೆ ಬೆಲ್ಲ ಚಿಕ್ಕದು, ತುಂಬ ಚಿಕ್ಕದು ಮೀನು. ಹೌದೌದು.